ನೋಡಿ ಕ್ವಶನ್ ಬಂದು ಯೂಸ್ ಟ್ರಾಪಿಜಾಯ್ಡಲ್ ರೂಲ್ ಟು ಫೈಂಡ್ ಇಂಟೆಗ್ರಲ್ ಆಫ್ 0 to 0.6 e power minus x square dx by taking 7 ordinates. ಇದನ್ನ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ವಿ ಹ್ಯಾವ್ ಇಲ್ಲಿ ಎ ಅಂದರೆ 0, ಬಿ ಅಂದರೆ 0.6, ವೈ ಅಂದರೆ e power minus x square ಆ್ಯಂಡ್ ಎನ್ ಅಂದರೆ 7 ಆರ್ಡಿನೇಟ್ಸ್ ಅಂದರೆ n is equal to 6. ಇದು ಬರ್ದಾದ್ಮೇಲೆ ಹೆಚ್ನ ಫೈಂಡ್ ಮಾಡ್ಕೊಳ್ಳಿ. ಹೆಚ್ಗೆ ಫಾರ್ಮುಲಾ ಬಿ ಮೈನಸ್ ಎ ಬೈ ಎನ್. ಬಿ ಎಷ್ಟು 0.6 ಮೈನಸ್ 0 ಡಿವೈಡ್ ಬೈ ಎನ್ ಎಷ್ಟು 6. ಅದನ್ನ ಕ್ಯಾಲ್ಸಿಲ್ ಟೇಕ್ ಮಾಡ್ಕೊಳ್ಳಿ. ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ ಕ್ಯಾಲ್ಸಿನ. ಶಿಫ್ಟು 9 3 ಈಕ್ವಲ್ 0.6 minus 0 divided by 6. Answer 0.1. H ಬಂದು 0.1. ನೋಡಿ H ಫೈಂಡ್ ಮಾಡಿದ್ಮೇಲೆ ಎಕ್ಸ್ ಬರ್ಕೊಳ್ಳಿ. ಸ್ಟಾರ್ಟ್ ಟು 0 ಇಂದ ಇಲ್ಲಿ ನೋಡಿ ಎಕ್ಸು ಮತ್ತು ವೈ ಈಸ್ ಈಕ್ವಲ್ ಟು ನೋಡಿ ಈ ಥರ H 0.1 ಈ ಥರ ಇದ್ದರೆ ಪೈ ಅಂತ ಬಂದರೆ ಮಾತ್ರ ನೀವು ಟೇಬಲ್ ಮೇಲೆ ಮಾಡಬೇಡಿ. ಅರ್ಥ ಆಗ್ತಿದೆಯಲ್ವ? ಈ ಪೈ ಇಲ್ಲ ಅಂದರೆ ಈ ಥರ ನಾನು ಹೇಳ್ದಂಗೆ ಮಾಡಿ. ಲಿಮಿಟ್ ಬಂದು 0 to π ಅಂತ ಇಲ್ಲ ಅಂದರೆ ಈ ಪ್ರೊಸೀಜರ್ ಫಾಲೋ ಮಾಡಿ. ಮೋಡು 7 ಟೇಬಲ್ಲು, ಆಮೇಲೆ ಇಲ್ಲಿ e power minus x square ಶಿಫ್ಟು ಲ್ಯಾನು ಮೈನಸ್ ಆಲ್ಫಾ ಎಕ್ಸ್ ಸ್ಕ್ವೇರ್. ಅರ್ಥ ಆಯ್ತಲ್ವ? ಈಕ್ವಲ್ ಹೊಡೀರಿ. ಸ್ಟಾರ್ಟ್ 0 ಎಂಡು 0.6 ಸ್ಟೆಪ್ ಅಂದರೆ ಹೆಚ್ಚೆಷ್ಟು 0.1. ನೋಡಿ ಈಗ ಇದು ಎಕ್ಸ್ ವ್ಯಾಲ್ಯೂಸ್ ಬರ್ಕೊಳ್ಳಿ. 0 0.1 0.2 0.3 0.4 0.5 0.6. ಈಗ ವೈ ವ್ಯಾಲ್ಯೂಸ್ಗಳನ್ನ ಬರ್ಕೋಬೇಕು. ವೈ ವ್ಯಾಲ್ಯೂ ಬಂದು 1. ಇದು 4 ಡೆಸಿಮಲ್ ಫಿಕ್ಸ್ ಮಾಡ್ಕೊಳ್ಳಿ. ಶಿಫ್ಟು ಮೋಡು 6 4 0.9900 ಬರೀ 99 ಬರೆದು ನಡೆಯುತ್ತೆ. 0.9608 0.2ಗೆ 0.9608 ಇದು ನೋಡ್ಕೊಂಡು ಬರೀರಿ. 0.9139 0.8521 0.7788 0.6977 ನೋಡಿ. ಇದು ಬರ್ದಾದ್ಮೇಲೆ ಇದನ್ನ ನೇಮ್ ಕೊಟ್ಬಿಡಿ. ಇದು y0, ಇದು y1, ಇದು y2, ಇದು y3, ಇದು y4, ಇದು y5, ಇದು y6. ಇದಾದಮೇಲೆ ಏನು ಮಾಡಿ, ಟ್ರಾಪಿಜಾಯ್ಡಲ್ ರೂಲ್ ಫಾರ್ n is equal to 6 ಅಂತ ಬರ್ಕೊಳ್ಳಿ. ಫಾರ್ಮುಲಾ ಬಂದು a to b y dx is equal to h by 2 into ಫಸ್ಟ್ ಪ್ಲಸ್ ಲಾಸ್ಟ್ ಅಂದರೆ y0 ಪ್ಲಸ್ y6 ಪ್ಲಸ್ 2 ಟೈಮ್ಸ್ ರಿಮೈನಿಂಗ್ ಯಾವುದು y1 ಪ್ಲಸ್ y2 ಪ್ಲಸ್ y3 ಪ್ಲಸ್ y4 ಪ್ಲಸ್ y5. therefore a ಎಷ್ಟು 0, b ಎಷ್ಟು 0.6, y ಏನು e power minus x square dx is equal to ಅಂತ ಬರೆದು h ಎಷ್ಟು 0.1/2, y0 ಎಷ್ಟು 1 ಪ್ಲಸ್ y6 ಎಷ್ಟು 0.6977 ಪ್ಲಸ್ 2 ಟೈಮ್ಸ್ y1 ಎಷ್ಟು 0.99, y2 ಎಷ್ಟು 0.9608
ಪ್ಲಸ್ y3 ಎಷ್ಟು 0.9139 ಪ್ಲಸ್ y4 ಎಷ್ಟು 0.8521 ಪ್ಲಸ್ y5 ಒಂದು 0.7788. ಇದನ್ನ ಬರ್ಕೋಬೇಕು. ಬರೆದಾದ್ಮೇಲೆ ಕ್ಯಾಲ್ಸಿಲ್ ಟೇಕ್ ಮಾಡ್ಕೊಳ್ಳಿ, ಎ ಸಿ ಹೊಡೀರಿ, ಶಿಫ್ಟು 9 3 ಕ್ಲಿಯರ್ ಮಾಡ್ಕೊಳ್ಳಿ. ಈಗ ಫೈನಲ್ ಆನ್ಸರ್ 0.1 ಡಿವೈಡೆಡ್ ಬೈ 2, ಸೈಡಿಗೆ ಬಂದು ಬ್ರ್ಯಾಕೆಟ್ ಓಪನ್ ಮಾಡಿ, 1 ಪ್ಲಸ್ 0.6977 ಪ್ಲಸ್ 2 ಟೈಮ್ಸ್ 0.9900 ಪ್ಲಸ್ 0.9608 ಪ್ಲಸ್ 0.9139 ಪ್ಲಸ್ 0.8521 ಪ್ಲಸ್ 0.7788 ಕ್ಲೋಸ್ ಮಾಡಿ ಬ್ರ್ಯಾಕೆಟ್ಸು. ಆನ್ಸರ್ ಬಂದು 0.5344. 4 ಡೆಸಿಮಲ್ ಫಿಕ್ಸ್ ಮಾಡ್ಕೊಳ್ಳಿ. ಶಿಫ್ಟು ಮೋಡು 6 4 ಈಸ್ ಈಕ್ವಲ್ ಟು 0.5344. ಇಷ್ಟೇ ಆನ್ಸರ್. ನೋಡಿ, ಇದನ್ನ ಇನ್ನೊಂದು ಸತಿ ಹೇಳ್ಕೊಡ್ತೀನಿ. ಫಸ್ಟ್ ಏನು ಮಾಡಬೇಕು, ಎ ಬರ್ಕೋಬೇಕು 0, ಬಿ ಬರ್ಕೋಬೇಕು 0.6, ವೈ ಬರ್ಕೋಬೇಕು e⁻x². ಎನ್ ಅಂದರೆ 7 ಆರ್ಡಿನೇಟ್ಸ್ ಇದ್ದರೆ n 6 ತಗೋಬೇಕು. ಎಚ್ ಅಂದರೆ b-a/n, ದಟ್ ಈಸ್ ಬಿ ಅಂದರೆ 0.6 ಮೈನಸ್ 0 ಡಿವೈಡ್ ಬೈ n ಅಂದರೆ 6, 0.1 ಬರುತ್ತೆ. ಇಲ್ಲಿ ಎಕ್ಸ್ ಬರ್ಕೊಳ್ಳಿ, ಇಲ್ಲಿ ವೈ ಬರ್ಕೊಳ್ಳಿ. ಇಲ್ಲಿ ನೋಡಿ, ಈ ಬಿ ಇದೆಯಲ್ಲ π/12 π/2 ಆ ಥರ ಬಂದರೆ ಮಾತ್ರ ಟೇಬಲ್ ಥರ ಮಾಡಬೇಡಿ. ಗೊತ್ತಾಗ್ತಿದೆಯಲ್ವ? ಆ ಪ್ರಾಬ್ಲಮ್ ನಾನು ಮಾಡಿಸಿದ್ದೀನಿ, ಆ ಥರ ಮಾಡಿ. ಗೊತ್ತಾಯ್ತಲ್ವ? ಇದೇನಾದರೂ ಈ ಥರ ಇಲ್ಲ, ಮಾಮೂಲಿ ಇದ್ದರೆ ಎಕ್ಸು ವೈ ಬರ್ಕೊಳ್ಳಿ. ಎಕ್ಸ್ ಏನು 0 0.1 0.2 0.3 0.4 0.5 0.6. ವೈ ಏನು e⁻x². ಟೇಬಲ್ ಕ್ರಿಯೇಟ್ ಮಾಡಿಬಿಟ್ಟು ಮೋಡ್ 7 ಟೇಬಲ್ಲು, ಶಿಫ್ಟು ಲ್ಯಾನು ಮೈನಸ್ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಸ್ಕ್ವೇರ್ ಈಕ್ವಲ್ ಸ್ಟಾರ್ಟ್ ಟು ಎ. ಸ್ಟಾರ್ಟ್ ಅಂದರೆ ಎ, ಎಂಡ್ ಅಂದರೆ ಬಿ 0.6. ಇದು ಎಚ್ ಅಂದರೆ 0.1. ಇದು ಎಕ್ಸ್ ವ್ಯಾಲ್ಯೂ ಇಲ್ಲಿ ಬರ್ಕೊಳ್ಳಿ 0.1 0.2 ಎಕ್ಸ್ ವ್ಯಾಲ್ಯೂ ಬರ್ಕೊಳ್ಳಿ. ವೈ ವ್ಯಾಲ್ಯೂ ಇಲ್ಲಿ ಇರುತ್ತೆ, ಬರ್ಕೊಳ್ಳಿ. ಟೇಬಲ್ ಕ್ರಿಯೇಟ್ ಮಾಡಿ. ಟೇಬಲ್ ಕ್ರಿಯೇಷನ್ಗೆ 4 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಗಂಟ 4 ಇರುತ್ತೆ. ಅರ್ಥ ಆಯ್ತಲ್ಲ? 6 ಮಾರ್ಕ್ಸ್ ಇದ್ದರೆ ಎಚ್ ವ್ಯಾಲ್ಯೂಗೆ 1 ಮಾರ್ಕು, ಇದಕ್ಕೆ 4 ಮಾರ್ಕ್ಸ್, ಇದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಗೊತ್ತಾಗ್ತಿದೆಯಲ್ಲ? ಈ ಗಂಟ ಪರ್ಫೆಕ್ಟಾಗಿ ಮಾಡಿ. 4 ಇಲ್ಲಾಂದರೆ 5 ಮಾರ್ಕ್ಸ್ ಆರಾಮಾಗಿ ಬರುತ್ತೆ. ಆಮೇಲೆ ಇದನ್ನ ಬರೀರಿ. ಗೊತ್ತಾಯ್ತಲ್ವ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.